ನೋಡು ಕಿವೇಕೆ ಸುಮ್ಮನೆ ಕೈ ಇಕ್ಕೊಂಡು ಫೋನ ಮಾತಾಡ್ತಾ ಇದ್ದಾರೆ ಅಮ್ಮಂಗೆ ಮಾತಾಡೋದ ಫೋನ ಮಾತಾಡ್ತಾ ಇರಂಗೆ ಮಾತಾಡೋದು ನೋಡಲ್ಲಿ ಮಾತಾಡೋದ ಎಲ್ಲ ನೋಡ್ತಾಳ ಅವರು ಇವರು ಮಾತಾಡೋದ ಅದಕ್ಕೆ ನೋಡಲ್ಲಿ ಕಳ್ಳನ ಮಂಡಿ ಅಲ್ಲೋಡ್ ಪಾಪ. ನಾನು ಫೋನಾಗ ಆಟ ಆಡ್ತಾ ಇದ್ದೀನಿ. ಫೋನಾಗೆ ಆಟ 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 ಫೋನ್ ಆಟ ಆಡೋದು ಆಟ ಆಡ್ತಾ ಇದ್ದೀನಿ. ಊಟ ಮಾಡ? ಏನು ಊಟ ಮಾಡೆ? ಎಲ್ಲಿದ್ದೀಯಾ? ಮಾತಾಡ್ಬೇಡ ಪಾಪ, ಜನ ಸುಮ್ಮನೆ ನಿಂತ್ಕ ನೋಡೋಣ ಅದೇಲಿ ಹೆಂಗ್ ಮಾತಾಡ್ತಾಳೆ. ಯಾವ ಊರು ನಿಮ್ದು? ನಮ್ದು ಇದೆ ಊಡೆ. ನಿಮ್ದು ಯಾವ ಊರು? ನಾನು ಏನು ಊಟ ಮಾಡೆ ಅಂದ್ರೆ ನಾನು ಪುಳಿಯೋಗರೆ ತಿಂದೆ. ನೀನೇನು ಊಟ ಮಾಡೆ? ಅಲ್ಲ ನೋಡು ಅವರಮ್ಮಯ್ಯ ಯಾರ ತಗನ ಫ್ರೆಂಡ್ಗಳ್ತ ಮಾತಾಡ್ತಾಳಲ್ಲ ಅದನ್ನೆಲ್ಲ ನೋಡಿವಳೆ, ಅದಕ್ಕೆ ಫೋನಾಗ ಆಟ ಆಡೋದು. ನೋಡು ಫೋನಾಗ ಮಾತಾಡೋದು ಹಂಗೆ ಅಂತ ಸುಮ್ಮನೆ ಕಿವಿ ಕಿಕ್ಕೊಂಡು ಮಾತಾಡೋದು. ಹುಡುಗ ಆಟನೇ ಆಟ ಕಣಪ್ಪ. ಬಂಗಾರ ಅನ್ಸನಕ್ಕೆ ಮಾತಾಡುತ್ತ. ಹಲೋ 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 ಹಲೋ, ಯಾವ ಊರು ನಿಮ್ಮದು? ಏನು ಮಾತಾಡ್ತಾ ಇದ್ದೀರಾ? ಯಾವೂರು? ಸಿರಿ ನೋಡು. ಯಾರು? ಯಾವೂರು? ಹಲೋ ನಾಯ್ಸ್ಕ್ಯಾತು ನೋಡಿ ತಲೆ ತೆಗಿಸೋಣ ಪಾಪ. ಇರ್ಲಿ ಎತ್ತಮ್ಮ ತಲೆನಾ ಋತು. ಮಾಮ ಬಂದಾನೆ ನೋಡು, ಮಾಮ ಸರಿ ಮಾಮ ಬಂದಾನೆ. ಏ ಕಳ್ಳಿ ಯಾರ್ದಪ್ಪ ಇದು ಬಾಲು? ನಾನು ತಗೊಂಡೋಗ್ತೀನಿ. ಯಾರ್ದಿದು ಬಾಲು? ಏ ಋತು, ತಲೆ ಎತ್ತು. ಇನ್ನ ತಲೆ ತಗ್ಗಿಸ್ಕೊಂತ ಇದ್ದಾಳಲ್ಲ ಪಾಪ. ಏ ಕಳ್ಳಿ, ತಲೆ ಎತ್ತಲ್ಲ ಹಂಗಾರ ಮಾಮ ನೋಡಲ್ಲ. ಅಲ್ಲಲ್ಲಿ ಮಾಮ ನೋಡ್ತಿದ್ದಂಗೆ ಹೆಂಗ್ ನಾಚಿಕೆ ಆತ. ಫೋನ ಮಾತಾಡ್ತಿದ್ಲಲ್ಲ ಅದ್ ನೋಡಿಲ್ಲ, ನಾವು ಬಂದಿರೋದನ್ನ ಮಾತಾಡ್ತಾ ಇದ್ದಾಳೆ. ತಲೆ ತಗ್ಗಿಸ್ಕೊಂಡಿದ್ದ ಕಳ್ಳಿ. ಅಗಳ ಯಾರ ಬಂದವ್ರೆ? ನಾನು ಯಾರು ಹಿಂಗ್ ಮಾತಾಡ್ತಾರೆ ಅಂತ ಅನ್ಕೊಂಡೆ. ಅಗಳ ಮಾಮ ಬಂದವನೆ. ಯಾಕೆ ಹಂಗಿರುತ್ತೆ ತಲೆ ತಗ್ಗಿಸ್ಕೊಂಡೈತೆ? ಯಾಕಮ್ಮ? ಯಾಕೆ ಎತ್ತಮ್ಮ ಇರ್ಲಿ. ಯಾಕಮ್ಮ ಯಾಕವಳ ಹಂಗೆ ತಲೆ ತಗ್ಗಿಸ್ಕೊಂಡಿದ್ದಾಳೆ? ಫೋನಾಗ ಆಟ ಆಡ್ತಿದ್ಲು. ಯಾವ ಊರರು, ಏನು ಮಾತಾಡಿದ್ದೀರಾ ಅಂತ ಹೇಳಿ ಫೋನ್ನ ಸುಮ್ಮನೆ ಕಿವೆ ಕಿಕ್ಕೊಂಡು ಕೈಯ ಮಾತಾಡ್ತಿದ್ಲು ಸುಮ್ಮನೆ. ಅದಕ್ಕೆ ನಾನು ಬಂದ. ಅಲೋ ಯಾವ ಊರು ನಿಮ್ಮದು? ಯಾವ ಊರು? ಏನು ಮಾತಾಡಿದ್ದೀರಾ ಅಂತ ನಾನು ಹಿಂಗನ್ನ. ಅದಕ್ಕೆ ನಾನು ನೋಡಿ ನಾಚಿಕೆ ಆಯ್ತು. ನಾವು ನೋಡಿದ್ಕೆ ಹಂಗೆ ಮಾತಾಡ್ತಿದ್ಲಲ್ಲ, ನಾವು ನೋಡಿವಲ್ಲ, ಅದಕ್ಕೆ ನಾಚಿಕೆ ಆದಂಗಾಯ್ತು. ಯಾರ್ದು ಇದು ಬಾಲು? ಬಿಡು, ನಾವು ತಗೊಂಡೋಗ್ತೀವಿ, ನಾವು ಕೊಡಲ್ಲ. ಅಯ್ಯೋ ಇರ್ಲಿ ಎತ್ತಮ್ಮ. ಏನ್ ತಲೆನೇ ಏನ್ ನಾಚಿಕೆ ಕೇಳಿದ? ಏನ್ ನಿನ್ ಫೋನ ಮಾತಾಡ ಆಟ? ನಿಮ್ಮ ಅಮ್ಮನು ಹಂಗೆ ಆಟ ಆಡ್ತಿದ್ದ ಅವಾಗ. ನಾನು ತಗೊಂಡೋಗ್ತೀನಿ ನೋಡಿ, ಬಾಲ್ ತಗೊಂಡೋಗ್ತೀನಿ. ತಗೊಂಡೋಗಣ? ನಾಚಿಕೆ ಆಗೈತಿ. ಫೋನ ಮಾತಾಡ್ತಿರೋದು ನೋಡ್ಬಿಟ್ನಲ್ಲ ನಮ್ಮ ಮಾಮ ಅಂತ ಹೇಳಿ. ಒಬ್ಳೇನಿ ಏನ್ ಚೆನ್ನಾಗಿ ಆಟ ಆಡೋದ. ಹಂಗೇನಿ ಅಗಳ ಬಾಲ್ ತಂದರೆ ಇರುತ್ತದು. ಯಾರೆಲ್ಲ ತಂದಿದ್ದು ಬಾಲು? ನೋಡಿಯಪ್ಪ ತಗೊಂಡೋಗೋಣ ಸೌರ್ಯ, ನಡಿ. ನಮ್ಗೆ ಬೇಕು, ನಡಿ ತಗೊಂಡೋಗೋಣ. ಇರ್ಲಿ ಬಿಡ ಮಾರುತ್ತು, ಬಿಡು. ಅಗಳ ನೋಡಿದ್ಲ ಗಂಡಿ. ತಗೊಂಡೋಗೋಣ ಬಾಲ. ಸೌರ್ಯ ಬಾ, ಚಪಾತಿ ಮಾಡಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡಿ ತಿನ್ನಮ್ಮ. ಚಪಾತಿನ ಬೇಡಮ್ಮ, ನಾವು ದೋಸೆ ಮಾಡಿ ಬಿಟ್ರೊಟ್ಟು ಪಲ್ಯ ಮಾಡಿದ್ದೆ. ದೋಸೆ ಮಾಡಮ್ಮ ಅಂತ ಅಂದ ನಿನ್ನ ತಮ್ಮ. ದೋಸೆ ಮಾಡಿದ್ದಮ್ಮ. ಕೂಕ ಯಾತು ಬೇಡ, ನಾವು ಸುಮ್ಮನೆ ಅಮ್ಮನಿ ಮಾತಾಡ್ಸ್ಕೊಂಡು ನಡಿಯಲ್ಲ ಪಾಪ. ಅಮ್ಮನಿ ತಕ ನಾವು ಹೋಗಿ ಬರೋಣ ಅಂತೇಳಿ ಬಂದ್ವಿ. ಇನ್ನೇನು ಕೆಲಸ ಇರಲಿಲ್ಲ ಏನಿಲ್ಲ, ಅದಕ್ಕೆ ಬಾರಮ್ಮ ಹೋಗಿ ಬರೋಣ ಅಂತೇಳಿ ಬಂದ. ಬಾಯಿಲಿ ಋತು, ಬಾಯಿಲಿ. ಮಾಮ ಅಂದ್ರೆ ಬೋಲಿ ಇಷ್ಟ ಅಮ್ಮ. ನೋಡು ಮಾಮನ್ ತಗಾದ್ರೆ ಹೆಂಗ್ ಮಾತಾಡ್ತಾಳೆ. ಅವ್ನು ಬಂದ್ರೆ ಅವನ್ ತಗಂತೂ ಬರೀ ಚಲಾಟ ಆಡೋದೆ. ಅದು ನಂದು ಅಂತ ಕಿತ್ಕೊಂತಾನ ಅವನು. ಇಲ್ಲ ನಂದು ಅಂತ ಇವನು ಹಂಗೆ ಆಡೋದ್ಕು. ಅಯ್ಯೋ ಬೇಡ, ಇಬ್ರಾಳು ಬಂದರೆ ಅವ್ರಿಬ್ರಾಳು ಇದ್ಬಿಟ್ರೆ ಏನಿಲ್ಲ. ಅವಳಂತೂ ಮಾಮೂನ ಆಟ ಆಡಿಸ್ತಾಳೇನು ಬೇಡ. ರೇಗುಸ್ತಾನೆ ನಂದು, ನಾವು ತಗೊಂಡೋಗ್ತೀವಿ, ಕಾರ್ ತಗೊಂಡೋಗ್ತೀವಿ ಅಂತ ರೇಗುಸ್ತಾನೆ. ಅವ್ನು ರೇಗುಸ್ತಾನ, ಇವಳು ಅಕ್ಕಿ ನೀವು ಅದ್ಯಕ್ಕೆ ಹೋಗ್ತಾಳೆ. ಇವಾಗ ತಗೊಂಡೋಗ್ತೀವಿ, ಬೀರ್ನಾಗಿರೋ ದುಡ್ಡೆಲ್ಲನ ಇವಾಗೆಲ್ಲ ತಗೊಂಡೋಗ್ತೀವಿ ನಾವು. ಅಪ್ಪ ತಾಬತ್ತೀನಿ ತಡಿ, ಬೀರ್ನಾಗೆ ದುಡ್ಡಿರೋ ತಗೊಬತ್ತೀನಿ.
ಸುಮ್ಕಿರಲ್ಲ ಪಾಪ ಏನು ಗೋಳೈಕೆಂತಿ ಅವಳನ್ನ. ಏ ವಾದಿಬಾರ್ದಪ್ಪ ಮಾಮನ್ನ. ಇವನು ಸುಮ್ಕಿರಲ್ಲ, ಅವಳು ಸುಮ್ನಿರಲ್ಲ, ಬ್ಯಾಡ ಇಬ್ರಳು. ಬರೀ ಗುದ್ದಾಡೋದೇ ಆಗುತ್ತೆ ಬಂದ್ರೆ. ಅವ್ನು ನಾನು ಅದನ್ನ ತಗೊಂಡೋಗಿ ಇದನ್ನ ತಗೊಂಡೋಗ್ತೀನಿ ಅಂತಾನೆ. ಕಾರ್ ತಗೊಂಡೋಗ್ತೀನಿ ನಾನು, ನಿಮ್ಮ ಅಪ್ಪನ ಕಾರ್ ಕೀ ತಗೊಂಡು ಕಾರ್ ತಗೊಂಡೋಗ್ತೀನಿ. ಸುಮ್ನಿರಲ್ಲ ಪಾಪ, ಏನ್ ರೇಗಿಸ್ತೀಯ? ಸರಿಯಾ ಸುಮ್ಕಿರಪ್ಪ, ಅದು ಯಾಕೆ ರೇಗಿಸ್ತೀಯ? ಬಾ ಅವನು ಹಂಗೇನಿ, ಏಳು ದೊಡ್ಡ ಅವನು ರೇಗಿಸ್ತಾನೆ, ಇದು ಸುಮ್ಕಿರಲ್ಲ ಅವನು ಹಂಗೇನಿ. ಸಣ್ಣ ಹುಡುಗರನ್ನ ಆಟ ಆಡ್ಸೋದಂದ್ರೆ ಅವನಿಗೂ ಬೋಲ್ ಇಷ್ಟ. ಬಾ ಅವ್ರಿಬ್ರು ಆಟ ಆಡ್ಲಿ ಹೇಳು. ನಾನು ಹಿಡಿಯೋಕ್ಕಾಗಲ್ಲ ಋತು, ನಾನು ಹಿಡಿಯೋಕ್ಕಾಗಲ್ಲ. ನೋಡಮ್ಮ ಅವರಿಬ್ರು ಆಡೋದ, ಅವರಿಬ್ರು ಹಂಗೆ ಮತ್ತೆ ಹೇಳು ಆಡೋದು. ಅವನು ಹಂಗೇನಿ ಹುಡುಗರ್ನ ಅಯ್ಯ ಅನ್ನಿಸ್ಬಿಡ್ತಾನೆ ಹಂಗೇನಿ. ಅದನ್ನ ತಗೊಂಡೋಗ್ತೀನಿ ಇದನ್ನ ತಗೊಂಡೋಗ್ತೀನಿ ಅಂತ. ನಾನು ಕಾರ್ ತಗೊಂಡೋಗ್ತೀನಿ, ನಿಮ್ಮ ಅಪ್ಪಗಿಂದ ಬೈಕ್ ತಗೊಂಡೋಗ್ತೀನಿ, ಎಲ್ಲ ತಗೊಂಡೋಗ್ತೀನಿ. ನಿನ್ನ ಆಟ ಸಾಮಾನು, ನಿನ್ನ JCB ಎಲ್ಲ ತಗೊಂಡೋಗ್ತೀನಿ. ನಾನು ತಗೊಂಡೋಗ್ತೀನಿ. ಇವರಿಬ್ರದಂತೂ ಎಲ್ಲೆಲ್ಗೂ ಮುಗ್ಗಲ್ಲಪ್ಪ. ಇವಾಗೇನು ಸುಸ್ತು ಪಸ್ತು ಏನು ಆಗಲ್ಲೇನಮ್ಮ. ತಿರನ ಸುಸ್ತು ಪಸ್ತು ಆಗಂಗಿದ್ರೆ ಬಾ 2 ದಿನ ಬಂದು ಇದ್ದು ಬರುವಂತಿ. ಏನಿಲ್ಲ ಕಣಮ್ಮ, ಇವಾಗ ಮಾಮೂಲಿ ಮನುಷ್ಯ ಇದ್ದಂಗೆ ಇದ್ನಿ. ಯಪ್ಪ ನಮ್ಮ ಋತು ಪ್ರೆಗ್ನೆಂಟ್ ಇದ್ದಾಗ ಸ್ವಲ್ಪ ವಾಮಿಟ್ ಆಗೋದು, ಸುಸ್ತಾಗೋದು, ಹಂಗೆ ಆಗೋದು. ಇವಾಗೇನೇನಿಲ್ಲ ಕಣಮ್ಮ, ಮಾಮೂಲಿ ಇದ್ದಂಗೆ ಇದ್ದೀನಿ. ಅವಳಿಗೆ ಸುಸ್ತಾಗುತ್ತೆ. ಫಸ್ಟ್ನೇ ಸತಿ ಎಲ್ಲರಿಗೂ ಹಂಗೆ ಆಗೋದು ಪಾಪ. ಅವಳಿಗೆ ಸುಸ್ತಾಗುತ್ತಂತೆ. ನೀನು ಹಂಗೆ ಅಲ್ವೇ, ಫಸ್ಟಿಗೆ ಸುಸ್ತಾಗುತ್ತೆ ಅಂತಿದ್ದೆ. ಆಮೇಲೆ ಒಂದೊಂದ್ರಾಗ ಹಂಗೆ ಆಗುತ್ತೆ, ಒಂದೊಂದ್ರಾಗ ಹಂಗೆ ಆಗಲ್ಲ. ನನಗೂ ಅವಾಗ ಏನು ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ. ಹಂಗಂದ್ರೆ ಮಾಡ್ತಿದ್ನಪ್ಪ ನಾನು, ಅಷ್ಟೊಂದೇನು ಇದು ಮಾಡ್ಕೊಂತಿರ್ಲಿಲ್ಲ. ಒಟ್ಟಿನಲ್ಲಿ ವಾಂತಿ ಆಗೋದು, ಊಟ ಮಾಡಿದ್ದು ವಾಂತಿ ಆಗೋದು ನನಗೆ. ಇವಾಗೇನು ವಾಂತಿ ಆಗಿಲ್ಲ, ಏನಿಲ್ಲ, ಮಾಮೂಲಿ ಥರ ಇದ್ದೀನಿ. ನಿಮ್ಮ ಮಂದಿಯವ್ರಿಗೆ ತಿಮ್ಮಪ್ಪಗೆ 1 ರೂಪಾಯಿ ಮೀಸಲು ಕಟ್ಟಿಕೆ, ಆರ್ಕೆ ಮಾಡಿಕೆ ಮೀಸಲು ಕಟ್ಟಿ, ದೇವರೇ ನನಗೆ ಗಂಡು ಹುಡುಗ ಆದರೆ ಉಂಡೆ ಮಂಡೆ ಕೂಡ ಕೊಡ್ತೀವಪ್ಪ ಅಂತ ಹೇಳಿ ಕೈ ಮುಕ್ಕ. ವರ್ಷ 9 ಕೂದಲು ಕೊಟ್ಟು ಬರ್ತೀವಪ್ಪ ಅಂತ ಹೇಳಿ ಕೈ ಮುಕ್ಕಳಮ್ಮ. ಬಿಡ ಮತ್ಲಾಗ ಯಾವ್ದನಾಗಲಿ, ಗಂಡು ಹುಡುಗನೇ ಅಂತಲ್ಲ, ಏನು ಮನಸ್ಸಿನಾಗ ಎಲ್ಲ ಏನು ನಾವೆಲ್ಲ ಇಕ್ಕಂಗಿಲ್ಲ. ಯಾವ್ದನಾಗಲಿ ಬಿಡಿ, ಸುಖವಾಗಿ ಒಂದಿದೊಂದು ಯಾವ್ದನಾಗಲಿ ಆಪ್ರೇಷನ್ ಮಾಡಿಸ್ಕೊಂತೀನಿ. ಗಂಡು ಹುಡುಗನಾಗಲಿ ಹೆಣ್ಣು ಹುಡುಗಿನಾಗಲಿ. ಹೆಂಗಂದು ಬೇಡ, ಒಬ್ಬಿರ್ಬೇಕಲ್ಲ ಮನೆ ಅಂದಮೇಲೆ. ಒಂದಿರ್ಬೇಕಂತದನ ಅದು ಗಂಡು ಹುಡುಗ ಇರಬೇಕು. ನೀವು ಮನೆಯಾಗೆ ಯಾರು ಇಲ್ದಂಗೆ ಆಗ್ತಾರೆ, ಬರೀ ಹೆಣ್ಣು ಹುಡುಗರಾದರೆ ಯಾರು ಇಲ್ದಂಗೆ ಆಗ್ತಾರೆ. ಅದಕ್ಕಾಗಿ ಅಷ್ಟೇ. ಹೆಣ್ಣು ಹುಡುಗರು ಗಂಡು ಹುಡುಗರು ಇರಬೇಕು, ಹೆಣ್ಣು ಹುಡುಗರು ಇರಬೇಕು. ಇವಾಗ ಹೆಣ್ಣು ಹುಡುಗಿ ಐತಿ, ಇವಾಗ ಒಂದು ಗಂಡು ಹುಡುಗ ಆದ್ರತ್ತ ಆರ್ತಿಗೊಂದು ಕೀರ್ತಿಗೊಂದು ಆಗ್ತಾವತ್ತ. ಬಿಡತ್ತ ಯಾವ್ದನಾಗ್ಲಿ. ನಾವೆಲ್ಲ ಮನಸ್ಸಿನಾಗ ಇಟ್ಕೊಂಡಿಲ್ಲ. ಸಾಕು ಇಬ್ರು ಎಂತಾರನಾತು, ಇಬ್ಬರಿದ್ರೆ ಸಾಕು ಮಕ್ಕಳು. ಹೆಂಗೆ ಕೈ ಮುಕ್ಕ ಶನಿವಾರ ದಿನ ಪೂಜೆ ಮಾಡ್ತೀಯಲ್ಲ, ಅವಾಗ 1 ರೂಪಾಯಿ ದುಡ್ಡು ಅರಿಶಿನ ಬಟ್ಟೆಗೆ ಬಿಳಿ ಬಟ್ಟೆ ತಗೊಂಡು ಅದಕ್ಕೆ ಅರಿಶಿನ ಹಚ್ಬಿಟ್ಟು ನೀರು ಹಾಕ್ಯಂಡು ಒಂದು ಸ್ವಲ್ಪ ಕೈಯಕ್ಕೆ ಅರಿಶಿನ ಹಾಕ್ಯ ಅದ್ರ ಮ್ಯಾಕೆ ಬಟ್ಟೆ ಹಾಕ್ಯಂಡು ಅದನ್ನೆಲ್ಲ ಅರಿಶಿನ ಬಟ್ಟೆ ಮಾಡ್ದಂಗೆ ಮಾಡಿ ಅದಕ್ಕೆ 1 ರೂಪಾಯಿ ಇಕ್ಕಿ ಹಿಂಗೆ ದೇವ್ರ ಮುಂದೆ ಇಕ್ಕಿ ಅರಿಶಿನ ಕುಂಕುಮ ಹಾಕಿ ಊದ್ಗಡ್ಡಿ ಬೆಳಗು. ನಿನ್ನ ಮನಸ್ಸಿನಾಗ ಏನು ಅಂದ್ಕೊಂಡಿರ್ತೀಯ ಅದನ್ನ ಹೇಳಮ್ಮ. ಯಾತನ ಅರ್ಕೆ ಮಾಡಿಕೆ 501 1001 ಇಲ್ಲಾಂದ್ರೆ 5001. ಅಯ್ಯೋ ಏನು ತಿಮ್ಮಪ್ಪ 5001 ಹಾಕು. 5001 ಹಾಕ್ತೀನಿ ಅಂತ ಹೇಳಿ ಕೈ ಮುಕ್ಕ. ಸರಿ ಆಯ್ತು ಹೇಳು, ಹಂಗೆ ಅನ್ಕಮಾನ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಗೊತ್ತಾಗಿ ನಮ್ಮ ಚೈತ್ರನ ಮಗಳು ಹೆಂಗೆ ತುಂಟಾಟ ಆಡುತ್ತೆ. ಅವ್ರ ಮಾಮ ಬಂದರೆ ಅವ್ನು ಬರೀ ಅದನ್ನ ತಣೋಗ್ತೀವಿ ಅಂತ ರೇಗಿಸ್ತಾನೆ. ಅದು ನೋಡಮ್ಮ ಮಾಮನ ನೋಡಮ್ಮ ಅಂತ ಬರೀ ಅವ್ನ ಅದಿಯೋದು ಅವ್ನು ನೋಡಿಸ್ಕೊಂಡು ಹೋಗೋದು ಹಂಗೆ ಮಾಡುತ್ತೆ. ನಮ್ಮ ಹುಡ್ಗನೂ ಸುಮ್ಮನಿರಲ್ಲ, ಬೋಲ್ ರೇಗಿಸುತ್ತೆ. ಹಂಗೇನಿ ಅದನ್ನ ತಣೋಗ್ತೀವಿ ಅಂತ ಸುಮ್ಮನೆ ಹೇಳಿದ್ದೇನೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.